ಸಮಸ್ತ ಕನ್ನಡಿಗರಿಗೂ ಸ್ವಾಗತ. ಇವತ್ತು ನೆಲ್ಲಿಕಾಯಿಯಿಂದ ಚಿತ್ರಾನ್ನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಂಬೆಹಣ್ಣಿನ ರಸದ ಬದಲು ನಾವು ನೆಲ್ಲಿಕಾಯಿಯನ್ನು ತುರಿದು ಹಾಕ್ತೇವೆ. ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ನೆಲ್ಲಿಕಾಯಿ ಸೀಸನಲ್ಲಿ ನೆಲ್ಲಿಕಾಯಿನ ತಂದು ಮಾಡ್ಕೊಳ್ಬೋದು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೊದಲು ಇಲ್ಲಿ ಸಾಧಾರಣ ಮಧ್ಯಮ ಗಾತ್ರದ ನೆಲ್ಲಿಕಾಯಿ 5 ನೆಲ್ಲಿಕಾಯಿನ ನಾನು ತೊಗೊಂಡಿದ್ದೇನೆ. ಇದನ್ನು ಬೇಯಿಸ್ಕೊಳ್ಳೋದಲ್ಲ, ಹಸಿಯಾಗಿಯೇ ಹೀಗೆ ತುರಿದುಕೊಳ್ಬೇಕು. ಬೀಜ ಹಾಕೋ ಅವಶ್ಯಕತೆ ಇಲ್ಲ. ಹೀಗೆ ಚೆನ್ನಾಗಿ ಇದನ್ನ ತುರಿದು ಬೀಜನ ತೆಗೆದಿಟ್ಕೊಳ್ಳಿ. 5 ನೆಲ್ಲಿಕಾಯಿನ ಇಲ್ಲಿ ತುರಿದು ತೆಗೆದಿಟ್ಕೊಂಡಿದ್ದೇನೆ ನಾನು. ಈಗ ಒಂದು ಪ್ಯಾನಲ್ಲಿ 2 ದೊಡ್ಡ ಚಮಚ ಎಣ್ಣೆನ ಬಿಸಿ ಮಾಡಿ ಇದಕ್ಕೆ 1 ಚಮಚ ಸಾಸಿವೆ ಹಾಕ್ತಾಯಿದ್ದೇನೆ. ಸಾಸಿವೆ ಸಿಡಿದ ಮೇಲೆ 1 ಚಮಚ ಉದ್ದಿನಬೇಳೆ, 15ರಿಂದ 20 ಕರಿಬೇವಿನ ಎಲೆ, ಇವಿಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ನಂತರ 2 ದೊಡ್ಡ ಚಮಚ ಆಗುವಷ್ಟು ಶೇಂಗಾ ಬೀಜ, ಒಂದು 10 ಗೋಡಂಬಿ ಬೇಕಿದ್ದರೆ ಮಾತ್ರ ಹಾಕ್ಕೊಳ್ಳಿ, ಹಾಕಿದರೆ ಚೆನ್ನಾಗಿರ್ತದೆ. ಇದನ್ನು ಕೆಂಪಗಾಗೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕು. ಸಣ್ಣ ಉರಿಯಲ್ಲಿ ಹುರಿಯಿರಿ, ಇಲ್ಲದೇ ಇದ್ದರೆ ಉದ್ದಿನ ಬೇಳೆ ಅದೆಲ್ಲ ತುಂಬ ಸೀದು ಹೋಗ್ತದೆ. ಸಾಧಾರಣ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ. ನಾನು 5 ಹಸಿಮೆಣಸಿನಕಾಯಿನ ಉದ್ದಕ್ಕೆ 4 ಭಾಗ ಮಾಡಿ ಸೀಳಿ ಹಾಕಿದ್ದೇನೆ. ಅದನ್ನ ಸ್ವಲ್ಪ ಹೊತ್ತು ಹುರಿದುಕೊಂಡು2 ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ. ಈರುಳ್ಳಿಯ ಪ್ರಮಾಣನ ನೀವು ಬೇಕಿದ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೋದು, ಆದರೆ ಅದು ಸರಿಯಾಗಿ ಬೇಯಬೇಕು. ಹಾಗೆ ಬೇಯೋ ತನಕ ಚೆನ್ನಾಗಿ ಅದನ್ನ ಹೀಗೆ ಹುರ್ಕೊಂಡು ಬೇಯಿಸ್ಕೊಳ್ಬೇಕು ಸಣ್ಣ ಉರಿಯಲ್ಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೇನೆ, ಒಂದು ಅರ್ಧ ಚಮಚ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬದಲು ನೀವು ಶುಂಠಿಯನ್ನೇ ಸಣ್ಣಗೆ ಹೆಚ್ಚಿ ಹಾಕ್ಬೋದು, ಬೆಳ್ಳುಳ್ಳಿ ಬೇಕಿದ್ರೆ ಮಾತ್ರ ಹಾಕ್ಕೊಳ್ಬೋದು. 1/4 ಚಮಚ ಅಥವಾ ಒಂದು ಅರ್ಧ ಚಮಚ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಈಗ ಇದಕ್ಕೆ ತುರಿದಿಟ್ಟಂಥ ನೆಲ್ಲಿಕಾಯಿನ ಹಾಕ್ಕೊಳ್ಬೇಕು. ನೆಲ್ಲಿಕಾಯಿನ ಹಾಕಿದ ಮೇಲೆ ಚೆನ್ನಾಗಿ ಇದನ್ನ ಕಲಿಸ್ಕೊಳ್ಬೇಕು. ಈ ನೆಲ್ಲಿಕಾಯಿ ಚಿತ್ರಾನ್ನ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ. ಲಿಂಬೆಹಣ್ಣಿನ ಚಿತ್ರಾನ್ನಕ್ಕಿಂತ ಫ್ಲೇವರ್ ಸ್ವಲ್ಪ ಡಿಫ್ರೆಂಟಾಗಿರ್ತದೆ, ಆರೋಗ್ಯಕ್ಕೂ ಒಳ್ಳೆಯದು. ಇದನ್ನ ಹೀಗೆ ಚೆನ್ನಾಗಿ ಕಲಿಸ್ಕೊಂಡಿದ್ದೇನೆ. ಈಗ ಇದನ್ನ ಮುಚ್ಚಳ ಮುಚ್ಚಿ ಒಂದು 3ರಿಂದ 4 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಬೇಕು. ಸೀದು ಹೋಗದೇ ಇರೋ ಥರ ಮಧ್ಯೆ ಮಧ್ಯೆ ಇದನ್ನು ಕಲಕ್ತಾ ಇರಿ. ಒಂದು 3ರಿಂದ 4 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಿದ್ದೇನೆ. ಈಗ ಇದಕ್ಕೆ ಮಾಡಿಟ್ಕೊಂಡಂಥ ಅನ್ನನ ಹಾಕಿದರೆ ಆಯಿತು. ನೀವು 5 ನಾನು ತೋರಿಸಿದ ಗಾತ್ರದ ಮಧ್ಯಮ ಗಾತ್ರದ ನೆಲ್ಲಿಕಾಯಿ ಒಂದು 5 ತಗೊಂಡಿದ್ದಿದ್ರೆ 2.5ರಿಂದ 3 ಕಪ್ ತನಕನೂ ಹಾಕ್ಬೋದು ಅನ್ನನ. ನಾನಿಲ್ಲಿ 2 ಕಪ್ ಹಾಕಿದ್ದೇನೆ. ಅನ್ನ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಅನ್ನನ ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ರೆ ಆಯಿತು. ಉಪ್ಪು ಕಡಿಮೆ ಅನಿಸಿದರೆ ಮತ್ತೆ ಬೇಕಿದ್ರೆ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳಿ. ಕೊನೆಯಲ್ಲಿ ನಾನು ಹಸಿ ತೆಂಗಿನ ತುರಿ ಒಂದು 2 ದೊಡ್ಡ ಚಮಚ ಆಗುವಷ್ಟು ಹಾಕ್ತಾಯಿದ್ದೇನೆ. ಹಾಗೆಯೇ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೇನೆ. ಚೆನ್ನಾಗಿ ಪುನಃ ಕಲಿಸ್ಕೊಳ್ತಾ ಇದ್ದೇನೆ. ತೆಂಗಿನ ತುರಿ ಹಾಕಲೇಬೇಕು ಅಂತೇನಿಲ್ಲ, ಆಪ್ಷನಲ್ ಅದು. ಹಾಕಿದರೆ ಚೆನ್ನಾಗಿರ್ತದೆ. ನೆಲ್ಲಿಕಾಯಿ ಚಿತ್ರಾನ್ನ ರೆಡಿಯಾಗಿದೆ. ಇದನ್ನು ಒಂದು ಬೌಲ್ಗೆ ಹಾಕಿ ಮೇಲ್ಗಡೆ ಮತ್ತೆ ಹಸಿ ತೆಂಗಿನಕಾಯಿ ತುರಿನ ಉದುರಿಸ್ತಾ ಇದ್ದೀನಿ. ಹೀಗೆ ತುಂಬ ಸುಲಭವಾಗಿ ಮಾಡ್ಬೋದು. ನೆಲ್ಲಿಕಾಯಿ ಸೀಸನಲ್ಲಿ ನೀವು ಮಾಡಿಕೊಂಡು ಇದನ್ನ ಸೇವಿಸ್ಬೋದು. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ಸವಿರುಚಿ ಚಾನಲ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು.